ಸರ್ ನಮ್ಮ ಅಂಗಡಿಲಿ ಮುಂಚೆ ಒಂದು 15 ದಿವಸ 20 ದಿವಸ ಯುಗಾದಿಗಿಂತ ಮುಂಚೆ ಮಾಡಿದ್ದು. ಯುಗಾದಿ ಹಬ್ಬದಲ್ಲಿ ನಮ್ಮ ಅಪ್ಪಾಜಿ ಹತ್ರ ದುಡ್ಡು ಕದ್ದಿದ್ದೀನಿ ಅಂತ ಹೇಳ್ಬಿಟ್ಟು ಅಂಗಡಿ ಒದೆ ತಿನ್ನಿಸ್ಕೊಂಡು ನಮ್ಮ ಅಪ್ಪಾಜಿ ಹತ್ರ ಬಿಟ್ಟೋಗ್ಬಿಟ್ಟಿದ್ದ. ತಿರ್ಗಾ ನೆನ್ನೆ ಶುಕ್ರವಾರದಿಂದ ಬಂದಿರೋದು. ಶುಕ್ರವಾರದಿಂದ ಬಂದು ನೆನ್ನೆ ಸಂಜೆ ಸಂಬಳ ದುಡ್ಡು ಇಸ್ಕೊಂಡು ಹೋಗಿರೋದಷ್ಟೇ. ಹೇಗೆ ಪರಿಚಯ ನಿಮಗೆ ಅಂತ? ಅಲ್ಲಿ ಬೇರೆಯವ್ರ ಅಂಗಡಿಲಿ ಯಾರ ಅಂಗಡಿಲಿ ಕೆಲಸ ಮಾಡ್ತಿದ್ದೇನೋ ಗೊತ್ತಿಲ್ಲ ಮಾರ್ಕೆಟಲ್ಲಿ. ನಮ್ಮ ಅಂಗಡಿ ಹತ್ರ ಬಂದಾಗ ಕೆಲಸ ಬೇಕು ಅಂತಂದ್ರೆ ಸರಿ ನಮ್ಮ ಅಂಗಡಿಲಿ ಯಾರು ಕೆಲಸ ಇರಲಿವಲ್ಲ, ಸರಿ ಬಾರಪ್ಪ ಆಯಿತು ಮಾಡು ಅಂತ ಸೇರಿಸ್ಕೊಂಡಿದ್ದೀವಿ ಅಷ್ಟೇ. ಕೆಲಸ ಹೇಗೆ ಮಾಡ್ತಾ ಇದ್ದ? ಪರವಾಗಿಲ್ಲ, ಮಾಮೂಲಿ ತರಕಾರಿ ವ್ಯಾಪಾರ, ನಮ್ಮ ತರಕಾರಿ ಮಂಡಿ ಇರೋದು. ತರಕಾರಿ ತೂಗ ಹಾಕೋದು ಎಲ್ಲ ಮಾಡೋನು, ಅವ್ನು ಸಂಬಳ ಏನಾಯ್ತು ಇಸ್ಕೊಂಡು ಹೋಗೋಣ ಅಷ್ಟೇ. ಎಷ್ಟು ವರ್ಷ ಕೆಲಸ? ವರ್ಷ ಏನಾಗಿಲ್ಲ, 2 ದಿವಸ ನಮ್ಮ ಅಂಗಡಿಗೆ ಬಂದಿರೋದು ಶುಕ್ರವಾರದಿಂದ. ಈಗ ಮೊನ್ನೆ ಎಷ್ಟು ಇಸ್ಕೊಂಡು ಹೋಗಿದ್ದ ದುಡ್ಡು? ದಿನ ಸರ್ ನಾವು 650 ರೂಪಾಯಿ ಕೊಡಿವ, ಊಟ ತಿಂಡಿ ಕೊಡಿಸಿ 650 ರೂಪಾಯಿ ಇಸ್ಕೊಂಡು. 2 ದಿನ ಕೂಲಿ ಇಸ್ಕೊಂಡು ಹೋಗಿದ್ದು? ಹಾಂ, 2 ದಿನಕ್ಕೆ ಇಸ್ಕೊಂಡು. ಏನಾದ್ರು ಏನು ಸಮಸ್ಯೆ ಹೇಳ್ಕೊಂಡಿದ್ದ ಮನೆ ಪ್ರಾಬ್ಲಮ್? ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ, ಆ ಥರ ಏನೂ ಇಲ್ಲ. ಬಂದ ಅಣ್ಣ ಹಿಂಗೆ ಅದೇ ದುಡ್ಡು ಕದ್ಕೊಂಡು ಹೋಗಿದ್ದ, ಅದೇ ತಿನ್ಸ್ಕೊಂಡೋದ್ಮೇಲೆ ಯುಗಾದಿ ಹಬ್ಬದಲ್ಲಿ ಬಿಟ್ಟೋಗಿದ್ದು. ತಿರ್ಗಿ ಅದಾದಮೇಲೆ ಅಣ್ಣ ಕೆಲಸ ಫ್ಯಾಕ್ಟ್ರಿಗೆ ಹೋಗ್ತಿದ್ದಂತೆ. ಅಣ್ಣ ಫ್ಯಾಕ್ಟ್ರಿಗೆ ಹೋಗೋಕ್ಕಾಗ್ತಾಯಿಲ್ಲ ಅಣ್ಣ, ಪಾಪು ಇತ್ತಂತೆ. ಅಣ್ಣ ದಿನ ಖರ್ಚು ಮೇಂಟೈನ್ ಮಾಡೋಕ್ಕಲ್ಲ, ಅಂಗಡಿಗೆ ಬರ್ತೀನಿ ಸೇರಿಸ್ಕೊಟ್ರೋಣ ಅಂತ ಬಂದು ಕೇಳ್ಕೊಂಡ, ಕಾಲಿಗೆ ಬೀಳ್ತೀನಿ ತಪ್ಪು ಮಾಡಿದ್ದು ಅಂತೆಲ್ಲ. ತಿರ್ಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಸೇರಿಸ್ಕೊಂಡಿದ್ರು. ಬಂದು 2 ದಿವಸ ಮಾಡಿದ್ದಾನೆ ಅಷ್ಟೇ. ಶುಕ್ರವಾರ ಶನಿವಾರ ನೆನ್ನೆ 2 ದಿವಸ ಮಾಡಿದ್ದಾನೆ. ಎಷ್ಟು ಕದ್ದಿದ್ದು ದುಡ್ಡು ಅವತ್ತು ನಮ್ಮ ಅಪ್ಪಾಜಿ ಹತ್ರ 500 ರೂಪಾಯಿನೇನೋ ಕದ್ದಿ ಹೋದ ತಿನ್ನಿಸ್ಕೊಂಡೋಗಿ. ಈಗ ಈ ಥರ ಹಿಂಗೆ ಮಾಡಿದ್ರೆ ಏನಂತಾರೆ? ಏನು ಅದ್ರ ಬಗ್ಗೆ ನಮಗೇನೋ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಏನು ಅಂತಲೇ ಗೊತ್ತಿಲ್ಲ ನನಗೆ.